ಚೈತ್ರ ಅವ್ರನ್ನ ಹೊರಗಿಡ್ತಾ ಇದೀವಿ. ಇಲ್ಲಿ ಬಿಡಿ ರಜತಣ್ಣ, ಇದು ನಿಮ್ ಡಿಸಿಷನ್ ಅಲ್ಲ ಅಂತ ನಾವು ಯಾವಾಗ ನೋಡಿದ್ರು ಗೋಳಿ ಅಮ್ಮಂದು ಏನಿ ಅಮ್ಮನ ಆಚೆನೇ ಹಾಕಂಗಿಲ್ಲ. ಬೋಸ್ ಇಂದ ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗಿದ್ದೀರಾ, ಹೇಗ್ ಅನಿಸ್ತದೆ ಅದ್ರ ಬಗ್ಗೆ? ಎಲ್ಲ ವರ್ಗಗಳನ್ನ ಚೌಕಟ್ಟನ್ನು ಮುರಿದುಕೊಂಡು ಎಲ್ಲ ಪ್ರತಿ ಮನೆಗಳಿಗೆ ತಲುಪಿದ್ದೀನಿ. ತುಂಬಾ ಪುಟ್ಟ ಮಕ್ಕಳು, 2, 2.5, 3 ವರ್ಷದ ಮಕ್ಕಳಿಂದ ಹಿಡಿದು ತುಂಬಾ ವಯಸ್ಸಾಗಿರೋರ ತನಕ ಎಲ್ರು ಪ್ರೀತಿ ಸಿಗ್ತಾ ಇದೆ. ತುಂಬಾ ಖುಷಿ ಇದೆ ನಂಗೆ ಈ ವಿಚಾರದಲ್ಲಿ. ನನ್ಗೆ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರೆ ಯಾರು ಇಲ್ಲದೆ ಇದ್ದ ಕಾರಣಕ್ಕೆ ನಾನು ತುಂಬಾ ಜನರಲ್ಲಿ ಆ ಸಂಬಂಧವನ್ನು ಹುಡ್ಕೋ ಪ್ರಯತ್ನ ಪಡ್ತೀನಿ. ಅದು ಬಿಗ್ ಬಾಸ್ ಮನೆ ಒಳಗಡೆ ಹುಡ್ಕೋ ಪ್ರಯತ್ನ ಮಾಡಿದ್ದೆ, ಸಿಕ್ಕಿದ್ರು ಕೂಡ. ಹೋಗ್ಬೇಕು ಬೇಡ ಅನ್ನೋ ಥರ 2 ಚೀಟಿ ಬರೀತಿದ್ದೆ. ಹೋಗ್ಬೇಕು ಅಂತ ಬೇಕು ಅನ್ನೋ ಚೀಟಿ ಬರಲಿಲ್ಲ, ಬೇಡ ಅನ್ನೋ ಚೀಟಿ ಎಡಗಡೆಯಿಂದ ಬಿತ್ತು. ಹಾಗಾಗಿ ಅವತ್ತು ನಾನು ಮನೆಗೆ ಹೋಗಲ್ಲ, ಉಳ್ಕೋತೀನಿ, ಈ ವಾರ ಏನಾಗುತ್ತೆ ನೋಡೋಣ, ಒಂದು ಪರೀಕ್ಷೆ ಎದುರಿಸೋಣ ಅನ್ನೋ ಥರನೇ ಕೂತ್ಕೊಂಡಿದ್ದೆ. ಬೇಡ ಅನ್ನೋ ಚೀಟಿ ಬಂದಿತ್ತು, ಹಾಗಾಗಿ ಹೋಗ್ಲಿಲ್ಲ ಆ ವಾರ. ಹಾಯ್ ಹಲೋ ನಮಸ್ಕಾರ, ಎಲ್ಲ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ಧನುಶ್ರೀ. ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಫೇಮಸ್ ಆಗಿರೋ ಚೈತ್ರ ಕುಂದಾಪುರ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಅವರನ್ನ ಮಾತಾಡ್ಸೋಣ. ಬಿಗ್ ಬಾಸ್ ಅಲ್ಲಿ ಅವರ ಅನುಭವ ಹೇಗಿತ್ತು, ಹಾಗೆ ಅವರ ಜೀವನ ಅದೆಲ್ಲ ಹೇಗಿತ್ತು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಮೇಡಮ್ ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಮೊದಲನೇದಾಗಿ ಸೇಮ್ ಕ್ವಶನ್, ಹೇಗಿತ್ತು ಬಿಗ್ ಬಾಸ್ ಅನುಭವ? ಪದಗಳಲ್ಲಿ ಕಟ್ಕೊಡೋದಕ್ಕೆ ಬಹಳ ಕಷ್ಟ ಆಗುವಂತಹದ್ದು. ಆದ್ರೆ ಒಬ್ಬ ಮನುಷ್ಯ ಇಡೀ ಜೀವನವನ್ನು ಹೇಗೆ ಕಳೀತಾನೆ ಅದನ್ನ 100 ದಿನದಲ್ಲಿ ಕಳಿಬಹುದಾಗಿರುವಂತ ಒಂದೊಂದು ಸುಂದರ ಮಹಾಕಾವ್ಯ ಅದು. ಅಂದ್ರೆ ಈಗ ನೀವು ಬಂದಿದ್ದೀರಾ, ಏನೋ ಈಗ ಬಂದಿರೋದ್ ಸಮಾಧಾನ ಇದೆಯಾ, ಅಥವಾ ಇಷ್ಟು ದಿನ ಇದ್ದೆ ಅನ್ನೋ ಖುಷಿ ಇದೆಯಾ, ಬೇಜಾರಿದ್ಯಾ? ಇಷ್ಟು ದಿನ ಇದ್ದೆ ಅನ್ನೋದಕ್ಕೆ ತುಂಬಾ ಖುಷಿ ಇದೆ, ಸಂತೃಪ್ತಿ ಇದೆ. ಒಂದು ಒಳ್ಳೆ ಏನು ಸುಖಾಂತ್ಯದ ಪ್ರಯಾಣ ಆಗಿತ್ತು ಅನ್ನೋದ್ರ ಬಗ್ಗೆ ಸಂತೃಪ್ತಿ ಇದೆ. ಅದರಿಂದ ಆಚೆಗೆ ಈಗ ಹೊರಗಡೆ ಬಂದ್ಮೇಲೆ ಜನ ಹೇಳ್ತಾ ಇರೋದನ್ನ ಕೇಳಿದಾಗ, ಇಲ್ಲ ನೀವು ಇನ್ನೂ ಇರಬೇಕಾಗಿತ್ತು, ಬೇಗ ಬಂದ್ರಿ ಅಂತೆಲ್ಲ ಹೇಳೋದನ್ನ ಕೇಳಿದಾಗ ಆಶ್ಚರ್ಯ ಆಗ್ತಿತ್ತು. ಮತ್ತು ಇನ್ನೊಂದು ಸ್ವಲ್ಪ ದಿನ ಅಲ್ವಾ ಇದ್ ಬಿಡ್ಬೇಕಾಗಿತ್ತು ಅಂತ ಅನ್ನಿಸ್ತಿದೆ. ಹೌದು, ಅಷ್ಟೇ ಟಫ್ ಕಾಂಪಿಟೇಷನ್ ಕೊಟ್ಟಿದ್ರಿ. 100 ದಿನ ಒಬ್ರು ಎಷ್ಟು ದಿನ ಇರೋದು ಅಂದ್ರೆ ನಿಜ ಈಸಿ ಅಲ್ಲ, ಅಷ್ಟೇ ಕಾಂಪಿಟೇಷನ್ ಕೊಟ್ಟಿದ್ದೀರಾ. ಅಂಡ್ ನೀವೀಗ ಇಷ್ಟು ದಿನ ಕರಾವಳಿಯಲ್ಲಿ ತುಂಬಾ ಫೇಮಸ್ ಆಗಿದ್ರಿ, ಈಗ ಬಿಗ್ ಬಾಸ್ ಇಂದ ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗಿದ್ದೀರಾ, ಹೇಗ್ ಅನಿಸ್ತದೆ ಅದ್ರ ಬಗ್ಗೆ? ಖುಷಿ ಆಗ್ತಿದೆ. ಅಂದ್ರೆ ಇಷ್ಟು ವರ್ಷ ನಾನು ಏನ್ ಕೆಲಸ ಮಾಡಿದೆ ಅದು ಒಂದು ಸೀಮಿತ ವರ್ಗಕ್ಕೆ ಮಾತ್ರ ತಲುಪ್ತಾ ಇತ್ತು. ಆದ್ರೆ ಈಗ ಎಲ್ಲ ವರ್ಗಗಳನ್ನ ಚೌಕಟ್ಟನ್ನು ಮುರಿದುಕೊಂಡು ಎಲ್ಲ ಪ್ರತಿ ಮನೆಗಳಿಗೆ ತಲುಪಿದ್ದೀನಿ. ತುಂಬಾ ಪುಟ್ಟ ಮಕ್ಕಳು, 2, 2.5, 3 ವರ್ಷದ ಮಕ್ಕಳಿಂದ ಹಿಡಿದು ತುಂಬಾ ವಯಸ್ಸಾಗಿರೋರ ತನಕ ಎಲ್ರು ಪ್ರೀತಿ ಸಿಗ್ತಾ ಇದೆ. ತುಂಬಾ ಖುಷಿ ಇದೆ ನಂಗೆ ಈ ವಿಚಾರದಲ್ಲಿ. ಈಗ ತುಂಬಾ ಕುತೂಹಲ ಇದೆ ನಿಮ್ ಬಗ್ಗೆ. ಬಿಗ್ ಬಾಸ್ ಮನೆಯಲ್ಲಿ ನೀವು ಇದ್ದಿದ್ದ ರೀತಿ ಎಲ್ಲ ಒಂಥರ ಆಲ್ಮೋಸ್ಟ್ ಎಲ್ರಿಗಿಂತ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಸೊ ಕೆಲವೊಂದು ವಿಚಾರಗಳು ನಿಮ್ ಬಗ್ಗೆ ಕೇಳೋ ಕುತೂಹಲ ತುಂಬಾ ಇದೆ. ಅದ್ರಲ್ಲಿ ಮೊದಲನೇದಾಗಿ ಯಾಕೆ ಎಲ್ರಿಗೂ ಅಣ್ಣ ಅಣ್ಣ ಅಂತಾನೆ ಜಾಸ್ತಿ ಹೇಳ್ತಾ ಇದ್ರಿ? ಅಂದ್ರೆ ನಾನು ಸಹಜವಾಗಿ ಎಲ್ರನ್ನೂ ಹಾಗೆ ಕರಿತೀನಿ. ಅಂದ್ರೆ ನಾನು ಆ ವಾತಾವರಣದಲ್ಲಿ ಬೆಳೆದ ಕಾರಣಕ್ಕೆ, ಸಂಘಟನೆ ಸಿದ್ಧಾಂತ ಅನ್ನೋ ವಾತಾವರಣದಲ್ಲಿ ಬೆಳೆದ ಕಾರಣಕ್ಕೆ ಎಲ್ರನ್ನೂ ಅಣ್ಣ ಅಂತ ಕರೆದ ಅಭ್ಯಾಸ ನನಗೆ. ಸೊ ಒಳಗಡೆನೂ ನಂಗೆ ಎಲ್ಲರಲ್ಲೂ ಅದೇ ಭಾವನೆ ಹುಟ್ಟಿತ್ತು. ಯಾರದಾದ್ರೂ ಒಂದು ಒಳ್ಳೆ ಭಾವನೆಯಲ್ಲಿ ಅವರು ನನ್ನನ್ನು ನೋಡಬೇಕು ಅನ್ನೋದು ನಾನು ಬಯಸ್ತಿದ್ದೆ. ಹಾಗಾಗಿ ನನಗೆ ಅಣ್ಣಂದ್ರೆ ಕಾಣಿಸ್ತಿದ್ರು ಅಲ್ಲ, ನನಗೆ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರೆ ಯಾರು ಇಲ್ಲದೆ ಇದ್ದ ಕಾರಣಕ್ಕೆ ನಾನು ತುಂಬಾ ಜನರಲ್ಲಿ ಆ ಸಂಬಂಧವನ್ನು ಹುಡ್ಕೋ ಪ್ರಯತ್ನ ಪಡ್ತೀನಿ. ಅದು ಬಿಗ್ ಬಾಸ್ ಮನೆ ಒಳಗಡೆ ಹುಡ್ಕೋ ಪ್ರಯತ್ನ ಮಾಡಿದ್ದೆ, ಸಿಕ್ಕಿದ್ರು ಕೂಡ. ಆ್ಯಂಡ್ ಇನ್ನೊಂದು ಏನು ಅಂದರೆ, ನೀವು ದೇವ್ರ ಹತ್ರ ಪೂಜೆ ಮಾಡ್ತೀರಾ ಅಲ್ಲ, ಸೊ 2 ಚೀಟಿ ಇಟ್ಟು ಪೂಜೆ ಮಾಡ್ತೀರಾ, ಅದ್ರಲ್ಲಿ ಏನು ಬರ್ದಿದ್ರಿ ಅನ್ನೋದು ತುಂಬ ಜನಕ್ಕೆ ಕುತೂಹಲ ಇದೆ. ಸೊ ದಯವಿಟ್ಟು ಅದು ರಿವೀಲ್ ಮಾಡಿ, ಅದ್ರಲ್ಲಿ ಏನು ಬರ್ದಿದ್ರಿ ಅಂತ. ನಾನು ಈಗಾಗಲೇ ಹೇಳಿದ್ದೀನಿ, ಅದರಲ್ಲಿ ಏನೂ ಇಲ್ಲ. ಅಂದರೆ ನಾನು ಸಾಮಾನ್ಯವಾಗಿ ಜೀವನದಲ್ಲಿ ಯಾವುದೇ ಗೊಂದಲ ಇದ್ದರೆ, ಯಾವ ನಿರ್ಧಾರ ತಗೊಳ್ಬೇಕು ಅನ್ನೋ ಗೊಂದಲಕ್ಕೆ ಬಿದ್ದಾಗ ನಮ್ಮ ಕಡೆ ಕರಾವಳಿನಲ್ಲಿ ದೇವ್ರ ಪ್ರಸಾದ ನೋಡೋದು ಅಂತ ಹೇಳ್ತೀವಿ. ದೈವಗಳ ಹತ್ರ ಹೋಗಿ ಪ್ರಶ್ನೆ ಇಡ್ತೀವಿ, ಪ್ರಸಾದ ನೋಡ್ತೀವಿ. ಸೊ ಆ ಥರದ್ದು ಯಾವುದೇ ಆಪ್ಷನ್ಸ್ಗಳಿಲ್ಲ, ದೇವ್ರ ಮುಂದೆ ಚೀಟಿ ಇಟ್ಟು ಬೇಕೋ ಬೇಡವೋ ಅಂತ ಕೇಳೋದು ಒಂದು ಸಹಜವಾಗಿ ನಾನು ಪಾಲಿಸ್ಕೊಂಡು ಬಂದಿರೋಂಥ ಇದು. ಯಾವತ್ತಾದ್ರೂ ಗೊಂದಲ ಇದ್ದಾಗ ಹೋಗ್ಬೇಕಾ ಬೇಡವಾ ಅಂತ ಬಂದಾಗ ಆ ಥರ ಮಾಡ್ತೀನಿ. ಇಲ್ಲೂ ಹಾಗೆ ಆಯಿತು. ಬಿಗ್ ಬಾಸ್ನಲ್ಲಿ ಆ ವಾರ ವೀಕೆಂಡಲ್ಲಿ ಎಲ್ಲರೂ ಕಸದ ಬುಟ್ಟಿಗೆ ಹಾಕಿದ್ರು, ಎಲ್ರು ಮನೆಯಲ್ಲಿ ತುಂಬಾ ಚುಚ್ಚು ಮಾತಾಡ್ತಾ ಇದ್ರು. ಸೊ ಅದೆಲ್ಲ ತುಂಬಾ ಬೇಜಾರಾಗಿತ್ತು. ಹಾಗಾಗಿ ಆ ಬೇಜಾರಿನ ಕಾರಣಕ್ಕೆ ಇಲ್ಲ ಹೋಗ್ಬಿಡೋಣ, ಬಿಗ್ ಬಾಸ್ ಮನೆಯಿಂದ ಕೇಳ್ಕೊಂಡು ಹೋಗ್ಬಿಡೋಣ, ಇಲ್ಲಿ ಇರಕ್ ಆಗಲ್ಲ ಅಂತ ನಿರ್ಧಾರ ಮಾಡಿ ಯೋಚನೆ ಮಾಡಿದೆ ಹೋಗ್ಬೇಕು ಅಂತ. ಆದ್ರೆ ಹೋಗೋದು ಸುಲಭ ಅಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಒಂದ್ಸಲ ಒಳಗೆ ಹೋಗೋದು ಸುಲಭ ಅಲ್ಲ, ಅಲ್ಲಿಂದ ಹೊರಗೆ ಬರೋದು ಸುಲಭ ಅಲ್ಲ. ನಾನು ಹೊರಗಡೆ ಹೋಗ್ಬೇಕು ಅಂತಂದ್ರೆ ತುಂಬಾ ಪಟ್ಟು ಹಿಡಿಬೇಕಾಗಿತ್ತು. ಆ ನಿರ್ಧಾರ ಬರೋಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿದ್, ನೋಡೋಣ ಈ ಗೊಂದಲಕ್ಕೆ ಒಂದ್ಸಲ ಭಗವಂತನ ಹತ್ರ ಕೇಳೋಣ. ಅಲ್ಲಿಂದ ಯಾಕಂದ್ರೆ ನಾನು ಆಯ್ಕೆ ಮಾಡ್ಕೊಂಡಿದ್ದು ದೇವ್ರ ಸೂಚನೆ ಆಗಿದ್ದ ಕಾರಣಕ್ಕೆ ನೋಡೋಣ ಅನ್ನೋ ಥರದ್ದು ಒಂದು ಯೋಚನೆ ಮಾಡಿ ಏನು ಹೋಗಬೇಕು ಬೇಡ ಅನ್ನೋ ಥರ 2 ಚೀಟಿ ಬರೀತಿದ್ದೆ.
ಹೋಗ್ಬೇಕು ಅಂತ ಬೇಕು ಅನ್ನೋ ಚೀಟಿ ಬರಲಿಲ್ಲ, ಬೇಡ ಅನ್ನೋ ಚೀಟಿ ಎಡಗಡೆಯಿಂದ ಬಿತ್ತು. ಹಾಗಾಗಿ ಅವತ್ತು ನಾನು ಮನೆಗೆ ಹೋಗಲ್ಲ, ಉಳ್ಕೋತೀನಿ, ಈ ವಾರ ಏನಾಗುತ್ತೆ ನೋಡೋಣ, ಒಂದು ಪರೀಕ್ಷೆ ಎದುರಿಸೋಣ ಅನ್ನೋ ಥರನೇ ಕೂತ್ಕೊಂಡಿದ್ದೆ. ಬೇಡ ಅನ್ನೋ ಚೀಟಿ ಬಂದಿತ್ತು, ಹಾಗಾಗಿ ಹೋಗಲಿಲ್ಲ ಆ ವಾರ. ಅದೊಂದು ರೀತಿ ಒಳ್ಳೆ ಸೂಚನೆ ಅನ್ಸುತ್ತೆ, ಯಾಕಂದರೆ ದೇವ್ರಿಗೆ ಇಚ್ಛೆ ಇತ್ತು ಅನ್ಸುತ್ತೆ. ಆ ಚೀಟಿ ಬಿದ್ದು ನೆಕ್ಸ್ಟ್ ಡೇನೇ ಬಿಗ್ ಬಾಸ್ ನನ್ನ ರೆಸಾರ್ಟ್ ಟೀಮ್ನ ಕ್ಯಾಪ್ಟನ್ ಆಗಿ ಮಾಡ್ತಾರೆ. ಅನಿರೀಕ್ಷಿತ, ಅದು ನಾನು ನಿರೀಕ್ಷಣೆ ಮಾಡಿರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಅದು ಆಚೆಗೆ ನನ್ನ ಆಟವು ಬಹಳ ಚೆನ್ನಾಗಿ ಬರ್ತಾ ಹೋಗುತ್ತೆ. ಖುಷಿ ಇದೆ ಆ ವಿಚಾರದಲ್ಲಿ. ಇನ್ನೊಂದೇನು ಅಂದರೆ ನೀವು ಪೂಜೆ ಮಾಡ್ಕೊಳ್ತೀರಿ ಅಲ್ಲ, ಸೊ ಅದಂತೂ ಹೆವಿ ಟ್ರೋಲ್. ಯಾವ ರೀತಿ ಅಂದರೆ ಚೈತ್ರ ಅವರು ಅವರೇ ಅದೇ ಗಾಡ್ ಈಸ್ ಗ್ರೇಟ್, ಐ ಆಮ್ ಗಾಡ್ ಅನ್ನೋ ಡೈಲಾಗ್ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ, ಹಂಗಾಗಿ ಪೂಜೆ ಮಾಡ್ತಿದ್ದಾರೆ. ಅದು ಏನಕ್ಕೆ ಅಂತ ಇಲ್ಲ ಅಂದ್ರೆ ನೋಡಿ, ನಮಗ್ ನಾವು ಪೂಜೆ ಮಾಡ್ಕೊಳ್ಳೋದು ಅಹಂ ಬ್ರಹ್ಮಾಸ್ಮಿ ಅನ್ನುವ ಕಲ್ಪನೆಯಲ್ಲಿ ಬರ್ಬೋದೇನೋ ನನಗೆ ಗೊತ್ತಿಲ್ಲ. ಆದ್ರೆ ನಾನದು ಪೂಜೆ ಅನ್ನೋ ತರ ಮಾಡಿರ್ಲಿಲ್ಲ. ಅದೊಂದು ಪ್ರಭಾವಳಿ ಶುದ್ಧೀಕರಣ ಅಂತ, ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಪ್ರಭಾವಳಿ ಶುದ್ಧೀಕರಣ ಅಂತ ಹೇಳ್ತೇವೆ. ನೀವು ಮಾಡರ್ನ್ ಲ್ಯಾಂಗ್ವೇಜ್ ನಲ್ಲಿ ಇದು ಆರಾ ಕ್ಲೆನ್ಸಿಂಗ್ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ತುಂಬಾ ಸುಲಭವಾಗಿ ಹೇಳಬೇಕು ಅಂದ್ರೆ ಗ್ರಾಮ್ಯ ಭಾಷೆನಲ್ಲಿ ದೃಷ್ಟಿ ತೆಗೆಯೋದು ಅಂತ ಹೇಳ್ತೀವಿ. ನಾವು ತುಂಬಾ ಸುಸ್ತಾಗಿ ಬಂದ್ರೆ, ತುಂಬಾ ಏನೋ ಕಡೆ ಹೋಗಿದ್ದಾಗ, ತುಂಬಾ ಲೋ ಫೀಲ್ ಆಗ್ತಿದ್ದಾಗ ನಮ್ಮ ಮನೆಯಲ್ಲಿ ಅಜ್ಜಿ ಅಮ್ಮ ಎಲ್ಲ ಮೆಣಸು, ಉಪ್ಪು, ಸಾಸಿವೆ ಎಲ್ಲ ಹಾಕಿ ದೃಷ್ಟಿ ತೆಗಿತಾರಲ್ಲ, ಆ ಥರದ್ದೇ ಒಂದು ಆರಾ ಕ್ಲೆನ್ಸಿಂಗ್ ಮೆಥಡ್. ತುಂಬಾ ರೀತಿಯ ಮೆಥಡ್ಗಳಿದೆ. ಗಂಟೆ ಮೂಲಕ ಶುದ್ಧೀಕರಣ ಮಾಡೋದು, ಸ್ನಾನದ ಮೂಲಕ ಶುದ್ಧೀಕರಣ ಮಾಡೋದು, ಅರಿಶಿಣದ ನೀರಲ್ಲಿ ಸ್ನಾನ ಮಾಡೋದು, ಕಹಿಬೇವಿನ ಸೊಪ್ಪನ್ನ ಹಾಕಿ ಸ್ನಾನ ಮಾಡೋದು, ಈ ತರ ತುಂಬಾ ಮೆಥಡ್ಗಳು ಆರಾ ಕ್ಲೆನ್ಸಿಂಗ್ ಅಲ್ಲಿದೆ. ಅದು ಭಾರತದೇ ಮೂಲದ್ದು. ಇವತ್ತು ಇಡೀ ಜಗತ್ತು ಅದನ್ನು ಪರಿಪಾಲಿಸ್ತಾ ಇದೆ. ಪ್ರಭಾವಳಿ ಶುದ್ಧೀಕರಣ ಅಂತ, ನೀವು ದೇವ್ರ ಮೂರ್ತಿಗೆ ಅಭಿಷೇಕ ಮಾಡ್ತೀರಿ, ಧೂಪ ಹಚ್ಚುತ್ತೀರಿ, ಆರತಿ ಮಾಡ್ತೀರಿ, ಇದೆಲ್ಲ ದೇವ್ರು ನಮಗೇನೋ ಕೊಡ್ಲಿ ಅನ್ನೋ ಕಾರಣಕ್ಕಲ್ಲ. ಆ ದೇವರ ಮೂರ್ತಿಗೆ ನಮ್ಮ ನೆಗೆಟಿವಿಟಿಗಳನ್ನ ಅಬ್ಸರ್ವ್ ಮಾಡುವ ಶಕ್ತಿ ಇರುತ್ತೆ. ಸೊ ನಮ್ಮ ನೆಗೆಟಿವ್ ಎನರ್ಜಿಗಳನ್ನ ದೇವ್ರ ಮೂರ್ತಿ ಅಬ್ಸರ್ವ್ ಮಾಡಿದಾಗ ಅದನ್ನ ಆಗಾಗ ಕ್ಲೆನ್ಸ್ ಮಾಡ್ಬೇಕಾಗತ್ತೆ. ನೀವು ಅಭಿಷೇಕ ಮಾಡಿ ಅಗ್ನಿಯ ಮೂಲಕ, ಪಂಚಭೂತಗಳು ಅಂತ ನಾವೇನ್ ಹೇಳ್ತೇವೆ, ಅಗ್ನಿ, ನೀರು, ವಾಯು, ಗಾಳಿ, ಶಬ್ದ, ಈ ಎಲ್ಲ ಸ್ವರೂಪಗಳ ಪ್ರತಿರೂಪವಾಗಿ ಏನೇನು ಇರ್ತವೆ, ಗಾಳಿಯ ಪ್ರತಿರೂಪವಾಗಿ ಧೂಪ, ಅಗ್ನಿಯ ರೂಪವಾಗಿ ಆರತಿ, ಶಬ್ದದ ರೂಪವಾಗಿ ಗಂಟೆ, ನೀರಿನ ರೂಪವಾಗಿ ಸ್ನಾನ, ಈ ತರ ಈ ಪಂಚಭೂತಗಳ ಏನು ಪರಿಕಲ್ಪನೆಯಲ್ಲಿ ನಾವು ಯಾವ್ದನ್ನೆಲ್ಲ ಪ್ರತಿರೂಪವಾಗಿ ತಗೊಳ್ತೀವೋ ಅದ್ರ ಮೂಲಕ ಆರಾ ಕ್ಲೆನ್ಸ್ ಮಾಡ್ಕೊಳ್ಬಹುದು. ಸೊ ನೀವು ತುಂಬಾ ಮೂಡ್ ಸ್ವಿಂಗ್ ಆಗ್ತಿರುತ್ತೆ, ಅಪ್ಸೆಟ್ ಆಗಿರ್ತೀರಿ, ಸೊ ಒಂದು ಎನರ್ಜಿ ನಿಮಗೆ ಬೂಸ್ಟ್ ಅಪ್ ಆಗುತ್ತೆ ಅನ್ನೋದು ಆಧ್ಯಾತ್ಮಿಕ ಪರಿಭಾಷೆಯಲ್ಲೂ ಇದೆ. ಇವತ್ತು ಮಾಡರ್ನ್ ಸೈನ್ಸ್ ಕೂಡ ಅದನ್ನು ಒಪ್ಕೊಂಡಿದೆ. ಸೊ ಅದೊಂದು ಆರಾ ಕ್ಲೆನ್ಸಿಂಗ್ ಮೆಥಡ್. ನಿಮ್ಮ ಮಾಡರ್ನ್ ಭಾಷೆನಲ್ಲಿ ಹೇಳೋದಾದ್ರೆ, ಆಧ್ಯಾತ್ಮಿಕ ಭಾಷೆಯಲ್ಲಿ ಪ್ರಭಾವಳಿ ಶುದ್ಧೀಕರಣ, ಸಪ್ತಚಕ್ರಗಳ ಶುದ್ಧೀಕರಣ ಅಂತ ನಾವು ಕರಿತೇವೆ. ಅದೊಂದು ಸೀರಿಯಸ್ ಪ್ರಾಕ್ಟೀಸ್ ಅದು. ಅದೆಷ್ಟು ಕಾಮಿಡಿ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವನ್ ಎಲ್ರು ಕೂಡ ಮನೆಯಲ್ಲಿ ಶಿಶಿರ್ ಅವರಾಗ್ಲಿ ಎಲ್ರು ಫುಲ್ ಆಶ್ಚರ್ಯದಿಂದ ನೋಡ್ತಿದ್ದಾರೆ, ಇದೇನಾಯ್ತು ಚೈತ್ರ ಅವರಿಗೆ ಅಂತ ಹೇಳ್ತು. ನಮಗೂ ಅಷ್ಟೇ ಶಾಕಿಂಗ್ ಆಗಿದ್ದು. ನೈಸ್, ಬಟ್ ಎಷ್ಟೊಂದು ಇನ್ಫಾರ್ಮೇಶನ್ ಹೇಳಿದ್ರಿ. ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ನೀವು ಇದ್ದಿದ್ದು ಕೂಡ ಒಂದು ಅಲ್ಲಿದ್ದ ರೀತಿ ಆಗಿರ್ಬೋದು, ಎನಿ ಟೈಮ್ ಸೀರೆ ಉಟ್ಕೊಳ್ಬೋದು, ಈ ಥರ ಇನ್ಫಾರ್ಮೇಶನ್ ಹೇಳೋದು, ಪುರಾಣದ ಬಗ್ಗೆ ಹೇಳೋದು, ಇದೆಲ್ಲ ಒಂದು ರೀತಿ ಹೆಮ್ಮೆ ವಿಚಾರ. ಸೊ ಇಷ್ಟೊಂದು ವಿಚಾರ ಹೇಳ್ತಾ ಇದ್ದೀರಾ ಅಂದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅಂದ್ರೆ ನಾನು ಸಹಜವಾಗಿ ನಿಜ ಜೀವನದಲ್ಲಿ ಹಾಗೆ ಇರೋದು. ಯಾರೇ ನನ್ನ ಜೊತೆಗೆ ಬಂದು ಕೂತ್ಕೊಂಡ್ರು ಏನಾದರೂ ಮಾತಾಡುವಾಗ ಹಾಗೆ, ಯಾವ ಪುರಾಣದಲ್ಲಿ ಕೃಷ್ಣ ಏನು ಹೇಳಿದ್ದ, ರಾಮ ಏನು ಹೇಳಿದ್ದ, ರಾಮಾಯಣದಲ್ಲಿ ಏನಾಗಿತ್ತು, ಇದನ್ನೇ ಚರ್ಚೆ ಮಾಡುವಂಥ ನನ್ನ ಫ್ರೆಂಡ್ ಸರ್ಕಲ್ ಕೂಡ ಹಾಗೆ ಇರೋದು. ನಾನಿರೋ ವಾತಾವರಣನೂ ಹಾಗೆ. ಒಳಗಡೆನೂ ಅದನ್ನು ಕೇಳುವ ಆಸಕ್ತಿ ಇರೋರು ಇದ್ರು. ಹಾಗಾಗಿ ನನಗೆ ಮಾತಾಡೋದಕ್ಕೂ ಆಗ್ತಿತ್ತು. ಮತ್ತು ನನಗೆ ಅದು ಬಿಟ್ಟು ಬೇರೆ ಏನು ಗೊತ್ತಿಲ್ವೇ. ನನಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡೋದು ಗೊತ್ತಿಲ್ಲ, ಬೇರೆ ಯಾವುದೋ ಸೀರಿಯಲ್ ಸ್ಟೋರೀಸ್ ಗೊತ್ತಿಲ್ಲ. ಅವರೆಲ್ಲ ಕೂತ್ಕೊಂಡು ಬೇರೆ ಬೇರೆ ಮಾತಾಡೋರು. ನಾವು ಆ ಭಾಷೆಯಲ್ಲಿ ಸೀರಿಯಲ್ ಮಾಡಿದ್ದೀವಿ, ಇಲ್ಲಿ ಇದು ಮಾಡಿದ್ದೀವಿ, ಅಲ್ಲದಷ್ಟು ಪೇಮೆಂಟ್, ಅದನ್ನೆಲ್ಲ ಮಾತಾಡೋರು. ನನಗದು ಆಸಕ್ತಿನೂ ಇಲ್ಲ, ಅದ್ರ ಬಗ್ಗೆ ಗೊತ್ತೂ ಇಲ್ಲ. ನನ್ನ ಕ್ಷೇತ್ರ ಯಾವುದು ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಕೇಳಿಸ್ಕೊಳ್ತಿದ್ರು. ಅಂದರೆ ಅಲ್ಲಿ ಗೊತ್ತಿಲ್ಲದೆ ಇರೋದನ್ನು ಕೇಳಿಸ್ಕೊಳ್ಳುವಂಥ ಒಂದಷ್ಟು ಕಿವಿಗಳಿದ್ದ ಕಾರಣಕ್ಕೆ ಹೇಳ್ತಿದ್ದೆ. ಬಟ್ ನನ್ನ ಬದ್ಧತೆ, ನಾನು ಸಹಜ ಜೀವನದಲ್ಲಿ ಹಾಗೆ ಇರೋದು. ನೀವು ಸುಮ್ಮನೆ ಮನೆಯಲ್ಲಿ ಬಂದು ಕೂತ್ಕೊಂಡ್ರು ನಾನು ಹೀಗೆ ಕುಂಕುಮ ಹಾಕೊಂಡು ಹೀಗೆ ಚೂಡಿದಾರ್ ಹಾಕೊಂಡೇ ಇರ್ತೀನಿ. ಹಾಗೆ ನಾನು ಮನೆ ಒಳಗಡೆ ಕೂಡ ಇದ್ದೆ ಅಂತ. ನಿಮಗೆ ಯಾವಾಗ ಇಷ್ಟೊಂದೆಲ್ಲ ಈ ಥರ ತಿಳ್ಕೊಬೇಕು, ಓದಬೇಕು ಅಂತೆಲ್ಲ ನಿಮಗೆ ಅನ್ಸಿದ್ದು ಯಾವಾಗ ಹಾಗಿದ್ರೆ? ನಾನು ಕಾಲೇಜ್ನಲ್ಲಿ ಇರಬೇಕಾದ್ರೆ, ನನ್ನ ಚಿಕ್ಕ ವಯಸ್ಸಿಂದ ನನಗೆ ಓದೋದು ತುಂಬ ಇಷ್ಟ. ಭಾಷಣಗಳನ್ನು ಹೈಸ್ಕೂಲಿಂದಲೂ ಮಾಡ್ತಾ ಇದ್ದೆ. ಕಾಲೇಜ್ ಡೇಗೆ ಬಂದಾಗ ನನಗೆ ಸಂಘಟನೆ ABP ಸಂಪರ್ಕ ಆಗುತ್ತೆ. ಅಲ್ಲಿಂದ ಒಂದಷ್ಟು ಸೈದ್ಧಾಂತಿಕ ಏನು ವಿಚಾರಧಾರೆಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಕೂಗು ಅಂತ ಒಬ್ಬರು, ಗೋಪಾಲ ಭಟ್ ಅಂತ ಒಬ್ಬರು ಸಾಹಿತಿ ಇದ್ದಾರೆ ಉಡುಪಿನಲ್ಲಿ. ಅವರು, ನಾವು ಡಿಗ್ರಿನಲ್ಲಿರುವಾಗ ಅವರು ಜೋಳಿಗೆ ತುಂಬ ಪುಸ್ತಕಗಳನ್ನು ತುಂಬಿಸ್ಕೊಂಡು ಮಕ್ಕಳು ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಪುಸ್ತಕ ಕೊಡೋರು. ಪುಸ್ತಕ ಓದ್ಬೇಕು ನೀನು, ಫ್ರೀಯಾಗಿ ಪುಸ್ತಕ ಹಂಚ್ತಿದ್ರು. 200-300 ರೂಪಾಯಿ ಪುಸ್ತಕಗಳನ್ನ ಫ್ರೀಯಾಗಿ ಹಂಚ್ತಿದ್ರು. ಪುಸ್ತಕ ಓದಿದ್ಮೇಲೆ ನೀನು ನನಗೆ ಫೋನ್ ಮಾಡಿ ಹೇಳಬೇಕು
ಬರಿಬೇಕು ಅಂತ ಹೇಳ್ತಾ ಇದ್ರು. ಸೊ ಅಂಥ ಸಾಹಿತಿಗಳ ವಲಯದಲ್ಲೇ ಬೆರೆತಿದ್ರಿಂದ ನನಗೆ ಓದೋದು ತುಂಬ ಇಷ್ಟ ಆಯಿತು. ಪುಸ್ತಕ ಯಾವಾಗಲೂ ನನ್ನ ಬೆಸ್ಟ್ ಸಂಗಾತಿ ಅಂತ ಹೇಳ್ತೀನಿ. ಆ ಓದೋ ಹುಚ್ಚು ನನ್ನನ್ನು ಇಲ್ಲಿ ತನಕ ಕರ್ಕೊಂಡು ಬಂತು ಅಂದ್ಕೊಳ್ತೀನಿ. ನಾನೊಂದು ಸುಮ್ಮನೆ ಯಾರಾದರೂ ತಿಂಡಿ ಕಟ್ಕೊಂಡು ಬಂದರೂ ಕೂಡ ಅದನ್ನು ತಿಂದುಬಿಟ್ಟು ಆ ಪೇಪರ್ನ ಓದಿಯೇ ಎಸಿತೀನಿ. ಅದನ್ನು ಓದದೆ ಎಸೆಯೋಕೆ ನಂಗೆ ಆಗೋದೇ ಇಲ್ಲ ಯಾವತ್ತೂ ಸಹ. ಅದೊಂದು ಅಭ್ಯಾಸ ಚಿಕ್ಕ ವಯಸ್ಸಿಂದಲೂ ಬಂದುಬಿಡ್ತು. ಬಹುಶಃ ಒಂದು ಒಳ್ಳೆ ಚಟ ಅಂತ ಅಂದ್ಕೊಳ್ತೀನಿ. ನನಗೆ ಅದೊಂದು ಚಟನೇ. ನಾನು ಬೇರೆ ಬಟ್ಟೆ ಬರೆಗಳಿಗೆ ಯಾವತ್ತೂ ಹೋಗೇ ಇಲ್ಲ ಅದನ್ನು ಪರ್ಚೇಸ್ ಮಾಡೋದಕ್ಕೆ. ಹೋದ್ರೂ ಪುಸ್ತಕ ತಗೊಳ್ಳೋದು ಆ ಥರದಕ್ಕೆ ಹೋಗ್ತೀನಿ. ಆಸಕ್ತಿ ಬಹುಶಃ ಪೂರ್ವಜನ್ಮದಿಂದಲೂ ಬಂದಿದೆ ಅನ್ಸುತ್ತೆ. ಅದಕ್ಕೆ ನಾನು ಚಿರಋಣಿ ಭಗವಂತಂಗೆ. ಈಗ ಆಲ್ರೆಡಿ ನೀವು ಒಂದು ಹಿಂದೂ ಹೋರಾಟಗಾತಿ, ಫೈರ್ ಬ್ರ್ಯಾಂಡ್ ಅಂತೆಲ್ಲ ನೇಮ್ ತಗೊಂಡಿದ್ದೀರಾ. ಸೊ ಇದೆಲ್ಲ ಒಂದು ಸ್ಟ್ರಾಂಗ್ ವರ್ಡ್ಸ್, ಅಂದರೆ ಒಂದು ದೊಡ್ಡ ಜವಾಬ್ದಾರಿನೇ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ, ಆ ಜವಾಬ್ದಾರಿ ಬಗ್ಗೆ? ನಂಗೆ ಖುಷಿ ಇದೆ ಅಂದರೆ ಆ ಕ್ಷೇತ್ರ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಾನು ಭಾಗ್ಯವಂತೆ ಅಂದ್ಕೊಳ್ತೀನಿ. ಯಾಕಂದ್ರೆ ನಾನು ಪತ್ರಿಕೋದ್ಯಮ ಬಿಟ್ಟು, ಜರ್ನಲಿಸಮ್ ಬಿಟ್ಟು ಬೇರೆ ಏನನ್ನೂ ಆಯ್ಕೆ ಮಾಡ್ಕೊಳ್ಳೋ ಯೋಚನೆನಲ್ಲೇ ಇದ್ದವಳಲ್ಲ. ಅದರಿಂದ ಆಚೆಗೆ ಆ ಕ್ಷೇತ್ರ ನನ್ನನ್ನು ಆಯ್ಕೆ ಮಾಡ್ಕೊಳ್ತು. ಅಲ್ಲಿ ಅವಕಾಶಗಳು ಸಿಗ್ತಾ ಹೋಯಿತು, ಅಲ್ಲಿ ಗಟ್ಟಿ ಆಗ್ತಾ ಹೋದೆ. ಅದಕ್ಕೆ ನಾನು ಭಾಗ್ಯವಂತೆ ಅಂದ್ಕೊಳ್ತೀನಿ. ಹೌದು, ಜರ್ನಲಿಸ್ಟ್ ಅಂತ ಹೇಳಿದ್ರಿ. ಸೊ ಈಗ ಆಲ್ರೆಡಿ ನಿಮಗೆ ಹಿಂದೆ ಹೋರಾಟಗಾತಿ ಅಂತ ನೋಡಿದ್ದೀವಿ, ಬಿಗ್ ಬಾಸ್ ಮನೇಲಿ ನೋಡಿದ್ದೀವಿ. ನೆಕ್ಸ್ಟ್ ಜರ್ನಲಿಸ್ಟ್ ಅಂತ ಆ ಪ್ಲಾನಿಂಗ್ ಏನಾದರೂ ಇದೆಯಾ? ಇಲ್ಲ, ಅಂದರೆ ನಾನು 5 ವರ್ಷ ಜರ್ನಲಿಸಮ್ ಮುಗಿಸಿ ದೊಡ್ಡ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ, ಚಾನೆಲ್ಗಳಲ್ಲಿ ಕೆಲಸ ಮಾಡಿ ಅದನ್ನು ಬಿಟ್ಟು ಇದಕ್ಕೆ ಬಂದವಳು. ಅದೇ ಡೆಸ್ಟಿನಿ ಅಂತ ಹೇಳ್ತೀವಲ್ಲ, ಅದು ಏನು ಪ್ಲ್ಯಾನ್ ಮಾಡಿರ್ತೀವಿ ಯಾರಿಗೂ ಗೊತ್ತಿಲ್ಲ. ಅಲ್ಲಿಂದ ಇಲ್ಲಿ ತನಕ ತೊಗೊಂಬಂದಿದೆ ಆ ಡೆಸ್ಟಿನಿ ಅನ್ನೋದು. ಇಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಇಲ್ಲ. ಗೋ ವಿತ್ ದ ಫ್ಲೋ ಅಂತ ಹೋಗ್ತೀನಿ ಅಷ್ಟೇ. ಹಾಗಿದ್ರೆ ಈಗ ಅದೇ ಹಿಂದೂ ಹೋರಾಟ ಮಾಡ್ಕೊಂಡು ಆ ಹೋರಾಟಗಾತಿ ಅನ್ಕೊಂಡು ಬಿಗ್ ಬಾಸ್ ಮನೆಗೆ ಹೋಗಿದ್ರಿ. ಸೊ ಈಗ ಆಚೆ ಬಂದ್ಮೇಲೆ ಮತ್ತೆ ಹೋರಾಟನ ಅಥವಾ ಸಿನಿಮಾ ಸೀರಿಯಲ್ ಆ ಥರ ಏನಾದ್ರೂ? ಇಲ್ಲ, ಅಂದರೆ ಹೋರಾಟದ ಕೆಲಸವನ್ನು ಯಾವತ್ತೂ ಬಿಡೋದಿಲ್ಲ. ಅದು ನನ್ನ ಬದುಕಿನುದ್ದಕ್ಕೂ ಬರುವಂಥ ಬದ್ಧತೆ. ಅದು ಸಿನಿಮಾ ಸೀರಿಯಲ್ ನನಗೆ ಸೂಟ್ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನನಗೆ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ, ಅದು ಹೇಗೆ ವರ್ಕ್ ಆಗುತ್ತೆ, ಅದಕ್ಕೆ ನಾನು ಸೂಟ್ ಆಗ್ತೀನ ಯಾವತ್ತೂ ಯೋಚನೆ ಮಾಡಿಲ್ಲ. ಆ ಕಲ್ಪನೆನೂ ನಾನು ಕನಸಲ್ಲೂ ಕಂಡಿಲ್ಲ, ಗೊತ್ತಿಲ್ಲ ಮುಂದೆ. ನೀವು ಈ ಮಾತು ಹೇಳಿದ್ರೆ ನಾವು ಖಂಡಿತ ಒಪ್ಪಲ್ಲ. ಯಾಕೆ ಅಂದರೆ ನೀವು ಬಿಗ್ ಬಾಸ್ ಮನೇಲಿ ಒಂದು ಪರ್ಫಾರ್ಮೆನ್ಸ್ ಮಾಡ್ತೀರಿ. ಸೊ ಕೃಷ್ಣಂದೆಲ್ಲ ಅದಾಗಿರ್ಬೋದು, ಸೊ ನಿಮ್ಮ ಡ್ಯಾನ್ಸ್ ಅದೆಲ್ಲ ಸೀರಿಯಸ್ಲಿ ಇವ್ರು ಕಲಿತೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಅಷ್ಟೇ ಚೆನ್ನಾಗಿ ಮಾಡಿದ್ರಿ. ಸೊ ನಿಮಗೆ ಕಲೆ ಗೊತ್ತಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾವಾಗಲಿಂದ ಈ ಆಸಕ್ತಿ ಕಲೆ ಬಗ್ಗೆ ಅದ್ರದ್ದೆಲ್ಲ? ಅಂದರೆ ನಾನು ಕಾಲೇಜಿಂದಲೂ ನಾನು ಸ್ಕಿಟ್ ಮಾಡ್ತಿದ್ದೆ, ನಾಟಕಗಳನ್ನು ಮಾಡ್ತಿದ್ದೆ, ಯಕ್ಷಗಾನ ಕಲ್ತಿದ್ದೀನಿ. ಸೊ ಮದ್ದಳೆ ಮಂಜುನಾಥ ಪ್ರಭುಗಳು ಅಂತ ನನ್ನ ಯಕ್ಷಗಾನ ಗುರುಗಳು, ಅವರು ಶಿವರಾಮ್ ಕಾರಂತರಿಗೆ ಮದ್ದಳೆ ಹೇಳ್ಕೊಡ್ತಾ ಇದ್ರು. ಅವ್ರ ಜೊತೆ ದೇಶ ವಿದೇಶಗಳಿಗೆ ಹೋಗಿ ಯಕ್ಷಗಾನ ಮಾಡಿದವರು. ಅಂಥ ದೊಡ್ಡ ಗುರುಗಳ ಕೈ ಕೆಳಗಡೆ ನೇರವಾಗಿ ಯಕ್ಷಗಾನ ಕಲ್ತಿರೋ ಪುಣ್ಯವಂತೆ ನಾನು. ಯಕ್ಷಗಾನ ನನಗೆಲ್ಲೋ ಒಂದು ಕಡೆ ಧ್ವನಿಯ ಏರಿಳಿತಕ್ಕೆ, ಅಭಿನಯಕ್ಕೆ ಬಹಳ ಹೇಳ್ಕೊಟ್ಟಿದೆ. ನಾಟಕಗಳಲ್ಲಿ ಅಭಿನಯಿಸ್ತಿದ್ದೆ. ಕಾಲೇಜ್ ಡೇಸ್ಗಳಲ್ಲಿ ರಾಷ್ಟ್ರಮಟ್ಟದ ತನಕ ಹೋಗಿದ್ದೆ. ನಾಟಕಗಳ ಅಭಿನಯದಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನು ತಗೊಳ್ತಿದ್ದೆ, ಬಹುಮಾನಗಳನ್ನೆಲ್ಲ ಗೆಲ್ತಾ ಇದ್ದೆ ಏಕಪಾತ್ರ ಅಭಿನಯಗಳಲ್ಲೆಲ್ಲ. ಅದನ್ನು ಅಲ್ಲೂ ಪ್ರಯತ್ನ ಮಾಡಿದ್ದೆ. ಬಿಟ್ಟು ಓದ್ತಾ ಇದ್ದಿದ್ದರಿಂದ, ಒಂದು ಸ್ವಲ್ಪ ಪುರಾಣಗಳ ಪುಸ್ತಕ ಓದ್ತಿದ್ದರಿಂದ ನನಗೆ ಯಾರೋ ಬರ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಡೈಲಾಗ್ಗಳನ್ನು ಎದುರುಗಡೆ ಇರೋರು ಹೇಳ್ಕೊಂಡ್ರೆ ಅದಕ್ಕೆ ಸೂಕ್ತವಾಗಿರೋ ಡೈಲಾಗನ್ನು ನಾನು ಆನ್ ಸ್ಪಾಟ್ ಹೇಳ್ಕೊಂಡು ಹೋಗುವಂಥದ್ದು ಒಂದು ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಅದು ಓದಿದ್ರಿಂದ ಮತ್ತು ಪದಗಳ ಮೇಲೆ ಹಿಡಿತಾ ಇರೋದ್ರಿಂದ ಅದು ಸಾಧ್ಯ ಆಗಿದೆ. ಬಟ್ ಅಭಿನಯ ಯಕ್ಷಗಾನದಿಂದ ಬಂದಿದ್ದು. ಸೊ ಧ್ವನಿಗಳ ಏರಿಳಿತ ಎಲ್ಲ ಯಕ್ಷಗಾನ. ಕಾಲೇಜ್ ಡೇಸಲ್ಲಿ ಮಾಡ್ತಿದ್ದೆ ನಾಟಕಗಳನ್ನು. ಈ ಪತ್ರಿಕೋದ್ಯಮಕ್ಕೆ ಬಂದಮೇಲೆ, ಸಾಮಾಜಿಕ ಕ್ಷೇತ್ರಕ್ಕೆ ಬಂದಮೇಲೆ ಅದನ್ನೆಲ್ಲ ಬಿಟ್ಟಿದ್ದೆ. ಅದು ಬಿಗ್ ಬಾಸ್ ಮನೆ ಎಲ್ಲ ಒಂದು ಕಡೆ ಅದನ್ನು ನೆನಪಿಸ್ತು ಅಷ್ಟೇ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬ ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ಹೀಗೆ ಬರ್ತಾ ಇರಿ ನಮ್ಮ ಸ್ಟುಡಿಯೋಗೂ. ಆ್ಯಂಡ್ ಹಾಗೆ ಮುಂದಿನ ದಿನಗಳಲ್ಲಿ ಸಿನಿಮಾ ಸೀರಿಯಲ್ಗಳಲ್ಲೂ ಕಾಣಿಸ್ಕೊಳ್ತಾ ಇರಿ. ಸೊ ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.